ಅಭಿಪ್ರಾಯದ ನಂತರ ನಿರ್ಧಾರಕ್ಕೆ ಬರಲಾಗಿದೆ. ರೈಟ್. ಸಂಪುಟ ಸಭೆಯಲ್ಲಿ ಏರು ಧ್ವನಿಯಲ್ಲಿ ಸಚಿವರ ನಡುವೆ ಚರ್ಚೆ ನಡೀತಾ ಇದೆ. ನಿರೀಕ್ಷಿತ ಇದು. ಯಾಕಂದ್ರೆ ಮಾಧ್ಯಮಗಳ ಮುಂದೆ ಸಚಿವರು ವಿರೋಧವನ್ನ ವ್ಯಕ್ತಪಡಿಸದೇ ಇದ್ರು. ಜಾತಿ ಗಣತಿಗೆ ಸಂಬಂಧಪಟ್ಟ ಹಾಗೆ ಅವರಲ್ಲೇ ಹಲವರಲ್ಲಿ ಭಿನ್ನಾಭಿಪ್ರಾಯ ಇತ್ತು. ಆ ಭಿನ್ನಾಭಿಪ್ರಾಯ, ಆ ಅಸಮಾಧಾನ ಸಚಿವ ಸಂಪುಟ ಸಭೆಯಲ್ಲಿ ವ್ಯಕ್ತವಾಗ್ತಾ ಇದೆ. ಸಿಎಂ ಅಭಿಪ್ರಾಯ ಸಂಗ್ರಹಿಸುವ ವೇಳೆ ಏರು ಧ್ವನಿಯಲ್ಲಿ ಚರ್ಚೆಯಾಗಿದೆ. ಜಾತಿ ಗಣತಿ ಸಂಬಂಧ ಕೆಲ ಸಚಿವರು ಏರು ಧ್ವನಿಯಲ್ಲಿ ಮಾತನಾಡಿದ್ದಾರೆ, ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಒಂದಿಷ್ಟು ವಾಗ್ವಾದಗಳು ಸಣ್ಣದಾಗಿ ನಡೀತಾ ಇದೆ ಅನ್ನೋದು ಅದರ ಅರ್ಥ. ಕೆಲವರು ಪರ ಇರ್ತಾರೆ, ಇನ್ ಕೆಲವರು ವಿರೋಧ ಇರ್ತಾರೆ. ಆ ವಿರೋಧಾಭಾಸ ಆದಾಗ್ಲೇ ಈ ರೀತಿಯಾಗಿತ್ತು. ಪ್ರಬಲ ಸಮುದಾಯ ಹಾಗೆ ಅಹಿಂದ ಸಚಿವರ ನಡುವೆ ಈಗ ಮಾತಿನ ಜಟಾಪಟಿ, ಅದು ಏರು ಧ್ವನಿಯಲ್ಲಿ ಆಗ್ತಾ ಇದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ನ್ಯೂಸ್ ಫಸ್ಟ್ಗೆ. ವಿಧಾನಸೌಧದಲ್ಲಿ ನಡೀತಾ ಇರುವಂತಹ ಮಹತ್ವದ ಸಚಿವ ಸಂಪುಟ ಸಭೆ ಇದು. ಈ ಜಾತಿ ಗಣತಿ ವರದಿ ಜಾರಿಗೆ ಸಂಬಂಧಪಟ್ಟ ಹಾಗೆ ಚರ್ಚೆಯನ್ನ ಮಾಡೋಕೆ ಅಂತಾನೆ ಕರೆದಿರುವಂತಹ ಸಚಿವ ಸಂಪುಟ ಸಭೆ, ವಿಶೇಷ ಸಚಿವ ಸಂಪುಟ ಸಭೆ. ಹಾಗಾಗಿ ಪ್ರತಿಯೊಬ್ಬರ ಅಭಿಪ್ರಾಯವನ್ನ ಆಲಿಸುವಂತಹ ಕೆಲಸವನ್ನ ಸಿಎಂ ಸಿದ್ದರಾಮಯ್ಯ ಅವರು ಮಾಡ್ತಿದ್ದಾರೆ. ಡೆಫಿನೆಟ್ಲಿ ಅಹಿಂದ ಸಮುದಾಯಕ್ಕೆ ಸಂಬಂಧಪಟ್ಟಂತಹ ಅಥವಾ ಅಹಿಂದ ವರ್ಗಕ್ಕೆ ಸಂಬಂಧಪಟ್ಟಂತಹ ಅಥವಾ ಅಹಿಂದ ವರ್ಗವನ್ನ ಬೆಂಬಲಿಸುವಂತಹ ಸಚಿವರು ಈ ಜಾತಿ ಗಣತಿ ವರದಿ ಜಾರಿಯ ಪರ ಇದ್ದಾರೆ. ನಾವು ಆಗ್ಲೇ ಹೇಳಿದ್ವಿ ಯಾರ್ಯಾರು ಪರ ಇದ್ದಾರೆ, ಯಾರ್ಯಾರು ವಿರುದ್ಧ ಇದ್ದಾರೆ ಅಂತ ಹೇಳಿ. ಅವರು ಈ ಜಾತಿ ಗಣತಿ ವರದಿ ಜಾರಿ ಆಗ್ಲೇಬೇಕು ಅನ್ನುವಂಥ ಪಟ್ಟನ್ನ ಹಿಡಿದಿದ್ದಾರೆ. ಮತ್ತೊಂದು ಕಡೆ ಪ್ರಬಲ ಸಮುದಾಯಗಳು ಅಂತ ಹೇಳುವಂತಹ ಈ ಒಕ್ಕಲಿಗ ಸಮುದಾಯ, ಲಿಂಗಾಯತ ಸಮುದಾಯ, ಆ ಸಮುದಾಯಗಳಿಗೆ ಸಂಬಂಧಪಟ್ಟಂತಹ ಸಚಿವರಿಂದ ವಿರೋಧ ಇದೆ, ಭಿನ್ನಾಭಿಪ್ರಾಯಗಳಿದ್ದಾವೆ. ಅವು ಸರಿಯಾಗಿಲ್ಲ, ಸಮೀಕ್ಷೆ ಸರಿಯಾಗಿಲ್ಲ ಅನ್ನೋದನ್ನ ಖುದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಹೇಳಿದ್ರು. ಸರಿಯಾಗಿಲ್ಲ ಅಂತ ನಮ್ಮ ಸಮುದಾಯದವರು ಹೇಳ್ತಿದ್ದಾರೆ ಅಂತ ಹೇಳಿ. ಹಾಗಾಗಿ ಈ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಅಭಿಪ್ರಾಯಗಳನ್ನ ಸಚಿವ ಸಂಪುಟ ಸಭೆಯಲ್ಲಿ ವ್ಯಕ್ತ ಮಾಡುವಂತಹ ಸಂದರ್ಭದಲ್ಲಿ ಏರು ಧ್ವನಿಯಲ್ಲಿ ಮಾತುಗಳ ಪರಸ್ಪರ ವಿನಿಮಯ ಆಗ್ತಾ ಇದೆ ಸಿಎಂ ಸಿದ್ದರಾಮಯ್ಯ ಅವರ ಮುಂದೆ. ಅಂದ್ರೆ ಹೀಟೆಡ್ ಆರ್ಗ್ಯುಮೆಂಟ್ ಆಗ್ತಾ ಇದೆ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ. ಅದರ ರಿಸಲ್ಟ್ ಏನು ಗೊತ್ತಿಲ್ಲ. ಎಷ್ಟು ಹೊತ್ತು ಈ ಸಭೆ ಕಂಟಿನ್ಯೂ ಆಗಬಹುದು ಗೊತ್ತಿಲ್ಲ. ಸುದೀರ್ಘವಾಗಿ ಚರ್ಚೆ ನಡೆಯುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಒಂದು ವಾರಕ್ಕೂ ಮೊದಲೇ, ಮೊನ್ನೆ ಏಪ್ರಿಲ್ 11ನೇ ತಾರೀಕು ಸಚಿವ ಸಂಪುಟ ಸಭೆಯಲ್ಲಿ ಇದನ್ನ ಟೇಬಲ್ ಮಾಡಿದ್ರಲ್ಲ ಜಾತಿ ಗಣತಿ ವರದಿಯನ್ನ, ಆವತ್ತೇ ಎಲ್ಲಾ ಸಚಿವರಿಗೂ ಈ ಜಾತಿ ಗಣತಿ ವರದಿಯ ಆ ಪ್ರತಿ ಏನಿದೆ ಅದನ್ನ ಅವ್ರಿಗೆ ಕಳುಹಿಸಲಾಗಿತ್ತು. ಸರಿಯಾಗಿ ಅಧ್ಯಯನ ಮಾಡಿ ಅದರ ಶಿಫಾರಸುಗಳನ್ನ ನೋಡ್ಕೊಂಡು ಬನ್ನಿ, ನಿಮ್ಮ ಅಭಿಪ್ರಾಯ ಏನು ಅಂತ ತಿಳಿಸಿ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ರು. ಹಾಗಾಗಿ ಸದ್ಯ ಒಬ್ಬೊಬ್ಬರಿಗೂ ಇಂತಿಷ್ಟು ಸಮಯ ಅಂತ ನಿಗದಿ ಮಾಡಿ ಅವರ ಅಭಿಪ್ರಾಯವನ್ನ ಸಿಎಂ ಸಿದ್ದರಾಮಯ್ಯ ಅವರು ಆಲಿಸುತ್ತಿದ್ದಾರೆ. ಪ್ರತಿಯೊಬ್ಬರೂ ಕೂಡ ತಮ್ಮ ಅಭಿಪ್ರಾಯವನ್ನ ಮುಖ್ಯಮಂತ್ರಿಗಳ ಮುಂದೆ ಈ ಸಚಿವ ಸಂಪುಟ ಸಭೆಯಲ್ಲಿ ತಿಳಿಸುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಏರು ಧ್ವನಿಯ ಚರ್ಚೆಯೂ ಕೂಡ ನಡೆದಿದೆ. ಪ್ರಬಲ ಸಮುದಾಯ ವರ್ಸಸ್ ಅಹಿಂದ ಸಚಿವರ ನಡುವೆ ಆಗಿರುವಂತಹ ಹೀಟೆಡ್ ಆರ್ಗ್ಯುಮೆಂಟ್ ಇದು. ನಿರೀಕ್ಷಿತ ಇದು. ಮಾಧ್ಯಮಗಳ ಮುಂದೆ ಮಾತನಾಡದೇ ಇದ್ರೂ ಕೂಡ ಸಚಿವ ಸಂಪುಟ ಸಭೆಯಲ್ಲಿ ತಮ್ಮ ಸಮುದಾಯದ ಪರವಾಗಿ ಅಥವಾ ತಮ್ಮನ್ನ ಬೆಂಬಲಿಸ್ತಾ ಇರುವಂತಹ ಸಮುದಾಯದ ಪರವಾಗಿ ನಿಂತೇ ನಿಲ್ತಾರೆ ಸಚಿವರು ಅನ್ನುವಂಥ ನಿರೀಕ್ಷೆ ಇತ್ತು. ಅದಾಗ್ತಾ ಇದೆ ಸಚಿವ ಸಂಪುಟ ಸಭೆಯಲ್ಲಿ. ಫೈನಲಿ ಏನಾಗುತ್ತೆ, ಏನ್ ಡೆಸಿಷನ್ ತೆಗೆದುಕೊಳ್ತಾರೆ, ಇವತ್ತೇ ಡೆಸಿಷನ್ ತೆಗೆದುಕೊಳ್ತಾರೋ ಇಲ್ವೋ ಅದೂ ಗೊತ್ತಿಲ್ಲ. ಇವತ್ತೇ ಡಿಸೈಡ್ ಮಾಡ್ತಾರೋ ಇಲ್ವೋ, ಮತ್ತು ಚರ್ಚೆಗೆ ಸಮಯ ಬೇಕು, ಸಮಯಾವಕಾಶ ಬೇಕು ಅಂತ ಹೇಳಿ ಅದನ್ನ ಪೋಸ್ಟ್ಪೋನ್ ಮಾಡ್ತಾರಾ, ಮತ್ತೊಂದು ದಿನ ಚರ್ಚೆಯನ್ನ ನಿಗದಿಪಡಿಸ್ತಾರಾ ಗೊತ್ತಿಲ್ಲ. ಅಥವಾ ಉಪಸಂಪುಟ ಸಮಿತಿಯ ಆಯ್ಕೆಯನ್ನ ಚೂಸ್ ಮಾಡ್ತಾರಾ ಸಿದ್ದರಾಮಯ್ಯ, ತಜ್ಞರ ಸಮಿತಿಯ ರಚನೆಯ ಆಯ್ಕೆಯನ್ನ ಚೂಸ್ ಮಾಡ್ತಾರಾ, ಅಥವಾ ಸಾರ್ವಜನಿಕವಾಗಿ ಚರ್ಚೆಯಾಗ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಂತ ಹೇಳಿ ವಿಶೇಷ ಅಧಿವೇಶನವನ್ನ ಕರೆಯುವಂತಹ ಕೆಲಸವನ್ನ ಮಾಡ್ತಾರಾ? ನಿರೀಕ್ಷೆಯಂತೂ ಇದೆ, ಕುತೂಹಲ ಅಂತೂ ಇದೆ. ಇದರಲ್ಲಿ ಯಾವುದನ್ನ ಸಿಎಂ ಸಿದ್ದರಾಮಯ್ಯ ಅವರು ಆಯ್ಕೆ ಮಾಡಬಹುದು ಅಂತ ಹೇಳಿ. ಪ್ರಬಲ ಸಮುದಾಯಗಳಿಂದ ಈ ಜಾತಿ ಗಣತಿ ವರದಿ ಜಾರಿಗೆ ಸಂಬಂಧಪಟ್ಟ ಹಾಗೆ ವಿರೋಧ ಯಾಕೆ? ಲಿಂಗಾಯತರು ಹಾಗೆ ಒಕ್ಕಲಿಗರು ಪ್ರಬಲವಾಗಿ ವಿರೋಧವನ್ನ ಮಾಡ್ತಿದ್ದಾರೆ. ಈ ಜಾತಿ ಗಣತಿ ವರದಿ ಸರಿಯಾಗಿಲ್ಲ ಅನ್ನೋದು ಅವರ ಅಭಿಪ್ರಾಯ.
ಕೇವಲ ಅವರು ಮಾತ್ರ ಅಲ್ಲ, ಆಗ್ಲೇ ಹೇಳಿದೆ, ಬ್ರಾಹ್ಮಣ ಸಮುದಾಯ ಇದೆ, ತಿಗಳರ ಸಮುದಾಯ ಇದೆ, ಹಲವು ಸಮುದಾಯಗಳಿದ್ದಾವೆ, ಈ ಸಣ್ಣ ಸಣ್ಣ ಜಾತಿಗಳು. ಅವರು ಕೂಡ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ವಿರೋಧ ಯಾಕಾಗಿ? ಕಾಂತರಾಜ್ ಕಮಿಷನ್ ವರದಿ ಏನಿದೆ, ಕಾಂತರಾಜ್ ಅವರ ಆಯೋಗ ಮಾಡಿದಂತಹ ಆ ವರದಿ ಏನಿದೆ, ಅವರು ದತ್ತಾಂಶವನ್ನ ಸಂಗ್ರಹ ಮಾಡಿದ್ದು, ಡೇಟಾ ಸಂಗ್ರಹ ಮಾಡಿದ್ದು, 54 ಅಂಶಗಳ ಅಡಿಯಲ್ಲಿ ನಾವು ಮಾಹಿತಿಯನ್ನ ಸಂಗ್ರಹ ಮಾಡಿದೀವಿ ಅಂತ ಅವ್ರು ಹೇಳ್ತಿದ್ದಾರೆ. ಆದ್ರೆ ಮಾಹಿತಿಯನ್ನ ಕಲೆ ಹಾಕಿದಂಥ ರೀತಿಯೇ, ಆ ಗ್ರೌಂಡ್ ಲೆವೆಲ್ನಲ್ಲಾದಂಥ ವರ್ಕ್ ಇದೆಯಲ್ಲ, ಈ ವರದಿಗೆ, ಈ ಸಮೀಕ್ಷೆಯಲ್ಲಿ ಅದೇ ಸರಿ ಇಲ್ಲ ಅನ್ನೋದು ಈ ಪ್ರಬಲ ಸಮುದಾಯಗಳಿಗೆ ಸೇರಿದಂಥ ಸಚಿವರ ವಾದ. ಉಪಪಂಗಡಗಳನ್ನ ಸರಿಯಾಗಿ ವರ್ಗೀಕರಣ ಮಾಡದೆ ವರದಿಯನ್ನ ಕೊಡುವಂತಹ ಕೆಲಸ ಆಗಿದೆ. ಒಂದೊಂದು ಸಮುದಾಯದಲ್ಲೂ ಉಪಪಂಗಡಗಳಿರ್ತಾವೆ, ಆ ಉಪಪಂಗಡಗಳ ವರ್ಗೀಕರಣವೇ ಸರಿಯಾಗಿ ಆಗಿಲ್ಲ ಅನ್ನೋದು ಪ್ರಬಲ ಸಮುದಾಯದ ಸಚಿವರು ಮಾಡ್ತಾ ಇರುವಂತಹ ವಾದ. ಜೊತೆಗೆ ಕಾಂತರಾಜ್ ವರದಿ ಆಧಾರದ ಮೇಲೆ ಹೆಗಡೆ ವರದಿಯು, ಜಯಪ್ರಕಾಶ್ ಹೆಗಡೆ ಅವರ ವರದಿಯೂ ಕೂಡ ತಯಾರಾಗಿರೋದು. ಹೀಗಾಗಿ ಮೂಲ ವರದಿಯೇ ಸರಿ ಇಲ್ಲದೆ ಈಗಿನ ವರದಿ ಸರಿ ಇರುತ್ತಾ ಅನ್ನೋದು ಪ್ರಬಲ ಸಮುದಾಯಕ್ಕೆ ಸೇರಿದಂಥ ಸಚಿವರು ಮಾಡ್ತಾ ಇರುವಂತಹ ಪ್ರಶ್ನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.